ಶಿಡ್ಲಘಟ್ಟ ತಾಲೂಕಿನ ನಮ್ಮ ಜನತೆಗೆ ನನ್ನ ನಮಸ್ಕಾರಗಳು. ಆನೆಮಡುಗು ಗ್ರಾಮದ JDS ಕಾರ್ಯಕರ್ತರಾದ AV ದೇವರಾಜ್ ಅವರು. ನಾನು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ BN ರವಿಕುಮಾರ್ ಅಣ್ಣನವರು ಅನೇಕ ಥರನಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಶಾಸಕರಾದ ಮೇಲೆ 2 ವರ್ಷದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಈ ತಾಲೂಕಿನ ಜನತೆಗೆ ಕುಡಿಯುವ ನೀರಿನ ವಿಚಾರದಲ್ಲಿ ಆಗಲಿ, ವಿದ್ಯಾಭ್ಯಾಸದ ವಿಚಾರವಾಗಲಿ, ಆರೋಗ್ಯ ವಿಚಾರವಾಗಲಿ ತುಂಬ ಸಹಾಯವನ್ನು ಮಾಡುತ್ತಾ ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯೆ ವೈದ್ಯ ಸಿಗಬೇಕು ಎಂಬ ಧ್ಯೇಯೋದ್ದೇಶದಿಂದ ಇವತ್ತು ಕಾರ್ಯಪ್ರವೃತ್ತರಾಗಿ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಸಹ ತುಂಬ ವೇಗವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಬೇಕು ಅಂತೇಳಿ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಶಿಡ್ಲಘಟ್ಟ ನಗರ ಕೊಳಚೆಯಿಂದ ತುಂಬಿ ತುಳುಕುತ್ತಿದ್ದಂಥ ಶಿಡ್ಲಘಟ್ಟವನ್ನು ಇವತ್ತು ನಯನಾಜೂಕಾಗಿ ಮಾಡಿ ಅನೇಕ ರಸ್ತೆಗಳನ್ನು ಸಹ ಅವರು ಮಾಡಿ ಇವತ್ತು ಒಳ್ಳೆಯ ಹೆಸರನ್ನು ಗಳಿಸುತ್ತಿದ್ದಾರೆ. ಇವಾಗ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಅವರು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಊರಿಗೂ ಏನೊಂದು ಮೂಲಭೂತ ಸೌಕರ್ಯಗಳು ಬೇಕಾಗಿದ್ದಾವೆ, ಕುಡಿಯುವ ನೀರು, ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕಂತ ಧ್ಯೇಯವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿ JDS ಪಕ್ಷ ಬೆಳೆಸಿದ್ದಾರೆ ಅಂತಂದರೆ ಅದಕ್ಕೆ ನಾವೆಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಅವರ ಮನದಲ್ಲಿ ಏನೇ ಇದ್ರೂ ಸಹ ಈ ಪಕ್ಷಕ್ಕಾಗಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಈ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯಬೇಕು ಈ ಪಕ್ಷದಲ್ಲಿ ಅಂದರೆ ರವೀಣ್ಣನವರು ಮಾಡ್ತಾ ಇರ್ತಕ್ಕಂಥ ಈ ಪಕ್ಷದ ನಂಬಿಕೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒತ್ತನ್ನು ನಾವು ಗಮನಿಸಿದಾಗ ಅವರು ಬೇರೆ ಯಾರಿಗೂ ಅಡ್ಡಿ ಆಗಲಾರರು. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅವರು ಸಾಮಾನ್ಯನಂತೆ ಒಬ್ಬ ರೈತನ ಮಗನಾಗಿ ಈ ಕ್ಷೇತ್ರದ ಜನತೆಯ ಹೃದಯ ಭಾಗದಲ್ಲಿ ನಿಂತಿರ್ತಕ್ಕಂಥ ಒಬ್ಬ ನಾಯಕರವರು. ಅವರಿಗೆ ಯಾವುದೇ ಅಂಜು ಅಳಕಿಲ್ಲದೆ ಕಾರ್ಯಕರ್ತರಲ್ಲಿ ಬೆರೆತು ಸಾಮಾನ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾವುದೇ ಒಂದು ರೀತಿಯ ಗಾಂಭೀರ್ಯ, ದೌರ್ಜನ್ಯ ಏನೂ ಇಲ್ಲದೆ ಈ ತಾಲೂಕನ್ನು ಒಂದು ಸುವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ನಾವು ಹೇಳ್ಬೋದು. ಅವರ ನಾಯಕತ್ವದಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೇವೆ. ಮುಂದೆ ಬರತಕ್ಕಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವುದರ ಮುಖಾಂತರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅವರು ಏನು ಪಣ ತೊಟ್ಟಿದ್ದಾರೆ. ಈ ಸುಮಾರು ಇವತ್ತು ರಾಮಸಮುದ್ರದ ಕೆರೆಯಿಂದ ಶಿಡ್ಲಘಟ್ಟ ತೋನಿಗೆ ಕುಡಿಯುವ ನೀರು ತರಬೇಕಂತ ಒಂದು ಉಜ್ವಲ ಯೋಜನೆಯಲ್ಲಿ ಸುಮಾರು ಕೋಟಿಗಳನ್ನು ಈ ತಾಲೂಕಿಗೆ ಅಭಿವೃದ್ಧಿಗಾಗಿ ತಂದಿದ್ದಾರೆ. ಅದೇ ರೀತಿಯಾಗಿ ರಸ್ತೆ ಅಭಿವೃದ್ಧಿಗಾಗಿ ಇವತ್ತು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾದೇಶಿಕ ಪಕ್ಷದ ಶಾಸಕನಾಗಿ ಈ ಕ್ಷೇತ್ರದ ಹಿರಿಮೆಯನ್ನು ಎತ್ತಿಡ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳೋದರಲ್ಲಿ ನಾನು ತುಂಬ ಗೌರವದಿಂದ ಹೇಳ್ತೇನೆ. ಅದೇ ರೀತಿಯಾಗಿ ಈ ಕ್ಷೇತ್ರ ಎಂದೆಂದಿಗೂ ರವೀಣ್ಣನವರು ಮರೆಯಲಾಗದಂಥ ಕೆಲಸಗಳು ಮಾಡಬೇಕೆಂಬ ಆತ್ಮವಿಶ್ವಾಸದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಬೆಂಬಲ ಸದಾ ಇದೇ ರೀತಿ ಇರುತ್ತೆ ಅಂತೇಳಿ ರವೀಣ್ಣನವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಿಗೆ ಈ ತಾಲೂಕಿನ ಜನತೆ ನಾವು ಸಹ ಈ ಮುಖ್ಯ ವಾಹಿನಿಯಿಂದ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.